ಒಂದು ಸ್ಟೋರೇಜ್ ತುಂಬಾ ಫುಲ್ ಆಗಿಬಿಟ್ಟಿತ್ತು. ನೀವು ಫೋನ್ ಇದೆ ಅಂತ ನಮ್ಮ ಫೋನ್ನ ಅನ್ಬಾಕ್ಸ್ ಮಾಡೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಈ ಬ್ಲಾಗು ಸ್ವಲ್ಪ ಸ್ಪೆಷಲ್ ಇದೆ. ಏನು ಅಂತ ನೀವು ಆಲ್ರೆಡಿ ತಮ್ನೇಲ್ ಟೈಟಲ್ನ ನೋಡಿ ತಿಳ್ಕೊಂಡಿರ್ತೀರಾ. ಎಸ್, ಈಗ ಒಂದು ಹೊಸ ಫೋನ್ ತಗೊಳ್ತಾ ಇದ್ದೀವಿ. ಇನ್ ಕ್ಯಾಮ್ರಾ ಅಪ್ಗ್ರೇಡೇಷನಿಗೆ ಅಂತ ಅಲ್ಲ, ಯಾಕಂದ್ರೆ ನಮ್ಮ ಫೋನ್ದು ಸ್ಟೋರೇಜ್ ತುಂಬಾ ಫುಲ್ ಆಗಿಬಿಟ್ಟಿತ್ತು. ಬನ್ನಿ ಏನೇನು ಕತೆ ಅಂತೇಳಿ ಫೋನ್ ಬಂದ್ಮೇಲೆ ಹೇಳ್ತೀನಿ ನಿಮಗೆ. ಬೈ, ಲೆಟ್ಸ್ ಗೋ. ಸೊ ಗೈಸ್, ಸ್ಟೋರೇಜು ಫುಲ್ ಆಗಿತ್ತು, ಮತ್ತು ಈಗ ನನಗೂ ಒಂದು ಫೋನ್ ಅಂತ ಇರಲಿ ಅಂತೇಳಿ ಈಗ ರೀಸೆಂಟಾಗಿ ಒಂದು ಫೋನ್ ಇದೆ ಅಂತ ಗೊತ್ತಾಯಿತು. ಹಾಗಾಗಿ ಸರಿ ಆಯಿತು ತೊಗೊಂಬಿಡೋಣ ಅಂತೇಳಿ ಫೋನ್ ತೊಗೊಂಡಿದ್ದೀವಿ. ನೋಡೋಣ ಗೈಸ್, ಇನ್ಮೇಲೆ ಅದು ಕೂಡ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. ನೆಕ್ಸ್ಟ್ ಅದನ್ನು ಅನ್ಬಾಕ್ಸಿಂಗ್ ಮಾಡ್ತೀವಲ್ಲ, ಅನ್ಬಾಕ್ಸಿಂಗ್ ಮಾಡಿದ್ಮೇಲೂ ಕೂಡ ಅದರಲ್ಲಿ ವೀಡಿಯೋಸ್ ಮಾಡಿ ತೋರಿಸ್ತೀನಿ. ನೋಡಿ ಹೇಗೆ ಬರುತ್ತೆ ಅಂತ ನೋಡುವ. ಲೆಟ್ಸ್ ಗೋ. ಈಗ ಕನ್ಫರ್ಮೇಷನ್ ಅಫಿಷಿಯಲಿ ಕನ್ಫರ್ಮ್ ಇದೆ, ನಮ್ಮ ಫೋನ್ ತೊಗೊಂಡಿದ್ದೀವಿ ಅಂತ, ನಮ್ಮದೇ ಅಂತ. ನೋಡೋಣ ಏನಾಗುತ್ತೆ ಅಂತ. ಲೆಟ್ಸ್ ಗೋ. ಸ್ಟೋರೇಜ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಅಂತೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫುಲ್ ಸ್ಟೋರೇಜ್ ಇದೆ, ವಿಡಿಯೋಸು ಫುಲ್ ಇದೆ. ಈಗ ನಮ್ಮ ಅಕ್ಕಗೆ ಫೋಟೋಸ್ ತಗೊಳಿದ್ರು ಅದ್ರ ಇಡಕ್ಕೆ ಜಾಗ ಆಗ್ತಾಯಿಲ್ಲ. ಹಾಗಾಗಿ ಈಗ ಹೊಸ ಫೋನ್ ತೊಗೊಂಡು ಅಪ್ಗ್ರೇಡೇಷನ್ ಮಾಡ್ತಾಯಿದ್ದೀವಿ. ನೋಡಿ, ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಬನ್ನಿ ಲೆಟ್ಸ್ ಗೋ ಗೈಸ್. ಈಗ ಅನ್ಬಾಕ್ಸಿಂಗ್ ಮಾಡ್ತಾ ಮಾತಾಡೋಣ. ಲೆಟ್ಸ್ ಗೋ. ಬನ್ನಿ ಗೈಸ್, ನಮ್ಮ ಫೋನ್ನ ಅನ್ಬಾಕ್ಸ್ ಮಾಡೋಣ. ಲೆಟ್ಸ್ ಗೋ. ಬನ್ನಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಒಂದು ನಿಮಿಷ ಮೈಕ್ ಹಾಕೊಂಡ್ಬಿಡ್ತೀನಿ. ಬನ್ನಿ ಗೈಸ್, ಇದು ಆಲ್ರೆಡಿ ಇಲ್ಲೆಲ್ಲ ಕಟ್ ಮಾಡಿದ್ದೀವಿ, ನೋಡಿದ್ವಿ ನಾವು. ಆಲ್ರೆಡಿ ಫೋನ್ ನೋಡಿದ್ದೀವಿ. ಈಗ ನಿಮಗೆ ಅಫಿಷಿಯಲಿ ತೋರಿಸ್ತಾ ಇದ್ದೀನಿ. ನೋಡಿ ಗೈಸ್, ಫಸ್ಟು ಮೇಲ್ ಫೋನ್ ಇದೆ. ಫೋನ್ ಇದು ಸ್ವಲ್ಪ ಸೈಡಿಗೆ ಇಟ್ಬಿಡೋಣ. ಒಳಗಡೆ ಮತ್ತೆ ಇದೆ ಚಾರ್ಜರ್ ಪೋರ್ಟ್ ಇದೆ, ಅದನ್ನು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀವಿ. ವಾರಂಟಿ ಕಾರ್ಡ್ ಇದೆ, ವಾರಂಟಿ ಕಾರ್ಡು ನೋಡಿ ಇಲ್ಲಿದೆ. ಸ್ವಲ್ಪ ಅಂದರೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆ್ಯಂಡ್ ವಾರಂಟಿ ಕಾರ್ಡ್ ಅಂತ. ಇದು ಯೂಸ್ ಇಲ್ಲ, ವಾಪಸ್ ಇಟ್ಬಿಡುವ. ಇದು ಅವ್ರವ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪೇಪರ್ ಇದೆ. ಈಗ ನಾವು ಡೈರೆಕ್ಟ್ ಫೋನ್ಗೆ ಹೋಗ್ಬಿಡೋಣ. ಇದು ಪಿನ್ ಕೊಟ್ಟಿದ್ದಾರೆ, ಚಾರ್ಜರ್, ಇದು ಸಿಮ್ ಪೋರ್ಟ್ದು ಪಿನ್ ಕೊಟ್ಟಿದ್ದಾರೆ. ಬನ್ನೀಗ ಫೈನಲಿ ಈಗ ಫೋನ್ನ ಅನ್ಬಾಕ್ಸ್ ಮಾಡೋಣ. ನೋಡಿ ಗೈಸ್, ನ್ಯೂ ಫೋನ್. ಇದನ್ನು ಈಗ ಓಪನ್ ಮಾಡಿಬಿಡೋಣ. ಲೆಟ್ಸ್ ಗೋ. ಈಗಲ್ವ ಇದು, ನಾನು ಐಫೋನ್ ಹಿಂಗೆ ಅಂತಾರಲ್ಲ, ಎಲ್ಲ ತೊಗೊಂಡ್ಮೇಲೆ ಹಿಂಗೆ ಹಂಗಂತ ಇದ್ದೀನಿ. ಬಟ್ ಹಂಗಲ್ಲ ಗೈಸ್, ಇದು ಹಿಂಗೆ ಓಪನ್ ಮಾಡಬೇಕು. ಅಯ್ಯೋ, ಒಂದು ನಿಮಿಷ ಗೈಸ್. ಫೋನ್ ಒಳಗಡೆನೇ ಆನ್ ಮಾಡಿದ್ದೀವಿ. ಇದನ್ನು ಸ್ವಲ್ಪ ತೆಗಿಬೇಕು ತಡ್ರಿ. ಇದನ್ನು ತೆಗಿಯೋಣ ಗೈಸ್ ಈಗ. ಲೆಟ್ಸ್ ಗೋ. ಓಕೆ, ಸ್ಟಾರ್ಟ್ ಗೈಸ್. ನೋಡಿ, ಲ್ಯಾಂಗ್ವೇಜ್ ಇದೆಲ್ಲ ಏನು ಸೆಟಪ್ ಇದೆ ಆಮೇಲೆ ಮಾಡ್ಕೊಂಡ್ರೆ ಆಯಿತು. ನೋಡಿ, ಬ್ರ್ಯಾಂಡ್ ನ್ಯೂ ಫೋನ್. ಮೇಲಿಂದ ಕ್ರೇಜಿ ಕಾಂಟೆಂಟ್ ಎಡಿಟಿಂಗ್ ಎಲ್ಲ ಬರುತ್ತೆ. ಹೊಸ ಸ್ಟೋರೇಜ್ ಫುಲ್ ಇರೋಂಥ ಫೋನ್ ಜೊತೆಗೆ ಮತ್ತೆ ವಾಪಸ್ ಪ್ಯಾಕ್ ಹಂಗೆ ಹಾಕಿಡ್ತಾ ಇದ್ದೀನಿ. ಬನ್ನಿ ಗೈಸ್, ಈಗ ಲೆಟ್ಸ್ ಗೋ. ಈಗ ಫೈನಲಿ ಹೊಸ ಫೋನ್ ತೊಗೊಂಡಿದ್ದೀವಿ. ಏನು ಅನ್ನಿಸ್ತಾ ಇದೆ ಅಂತೇಳಿ ನಮ್ಮ ಅಕ್ಕ ಹೇಳುತ್ತೆ. ನೋಡಿ ಗೈಸ್, ಇಷ್ಟು ದಿನ ನಮ್ಮ ಅಕ್ಕ ಫೋನ್ ಯೂಸ್ ಮಾಡೋದಕ್ಕೆ ಬೆಳಗ್ಗೆ ಇದ್ದರೆ ರಾತ್ರಿ ಇದ್ದರೆ ಎಲ್ಲ ಬೈತಾ ಇತ್ತು. ವಿಡಿಯೋ ಮಾಡೋದಕ್ಕೆ ಬಿಟ್ಟರೆ ಏನಕ್ಕೂ ಫೋನ್ ಕೊಡ್ತಾ ಇರಲಿಲ್ಲ, ಎಡಿಟಿಂಗ್ ಮಾಡೋದಕ್ಕೆ ಎಲ್ಲ. ಗೈಸ್, ಐ ಆಮ್ ಸೂಪರ್ ಹ್ಯಾಪಿ ಫಾರ್ ದಟ್ ಫೋನ್. ತುಂಬ ಖುಷಿ ಅನ್ನಿಸ್ತಾ ಇದೆ. ನಮಗೆ ಆಲ್ರೆಡಿ ಫೋನ್ ತೊಗೊಳ್ಳೋಷ್ಟು ದೊಡ್ಡವರಾಗಿಬಿಟ್ಟಿದ್ದೀವಿ ಅನ್ನೋ ಫೀಲ್ ಇದೆ. ಈಗ ನಮ್ಮ ಮನೇಲಿರೋ 4 ಜನದ ಹತ್ರನೂ ಫೋನ್ ಇದೆ. ಈಗ ನಮ್ಮ ಟಿ ವಿ ಬೇಜಾರಾಗಬೇಕಷ್ಟೇ. ಎಲ್ಲರೂ ಫೋನ್ ಹಿಡ್ಕೊಂಡು ಕೂತ್ರೆ ಟಿ ವಿ ಯಾರು ನೋಡ್ತಾರೆ ಅಂತ. ಹಂಗಂತಲ್ಲ, ಸ್ವಲ್ಪ ಇರಲಿ ಫೋನು. ಎಡಿಟಿಂಗಿಗೆ ಸ್ಟೋರೇಜ್ ಇರಲಿಲ್ಲ ಈ ಫೋನಲ್ಲಿ. ತೋರಿಸ್ತೀನಿ ನಿಮಗೆ ಎಷ್ಟು ಪರ್ಸೆಂಟ್, ಈಗ ಪ್ರೆಸೆಂಟ್ ಎಷ್ಟು ಪರ್ಸೆಂಟ್ ಸ್ಟೋರೇಜ್ ಇದೆ ಅಂತಲೂ ತೋರಿಸ್ತೀನಿ. ಬನ್ನಿ ಗೈಸ್. ಇನ್ನೊಂದು ರಿಯಲ್ ಸತ್ಯ ಏನಪ್ಪ ಅಂದರೆ, ಇದು ಬ್ರ್ಯಾಂಡ್ ನ್ಯೂ ಫೋನ್ ಅಲ್ಲ, ದಿಸ್ ಇಸ್ ಸೆಕೆಂಡ್ಸ್ ಫೋನ್ ಆದರೂ ಹೊಸ ಫೋನ್ ಇದ್ದಂಗೆ ಇದೆ ಗೈಸ್. ಚೆನ್ನಾಗಿದೆ. ತೊಗೊಂಡು 1 ಮಂತ್ ಆಗಿತ್ತು ಇದು. ಮತ್ತು ಅವರು ಹೊಸದು ಬ್ರ್ಯಾಂಡ್ ನ್ಯೂ ಫೋನ್ ತೊಗೊಂಡ್ರು ಅಂತೇಳಿ
ಯೂಸ್ ಮಾಡ್ತಾ ಇರಲಿಲ್ಲ, ಅದಕ್ಕೆ ಕೊಡಿ ನಾವೇ ತೊಗೊತೀವಿ ಅಂತೇಳಿ ತೊಗೊಂಡಿದ್ದೀವಿ. ಈಗ ಏನಾಗಿಲ್ಲ ಗೈಸ್, ಇನ್ನು ಹೊಸ ಫೋನೇ ನಾವು ನೋಡಿದ್ದೀವಿ, ಹಾಗಾಗಿ ತೊಗೊಂಡಿರೋದು. ನೋಡೋಣ ಇನ್ಮೇಲಿಂದ ಕ್ರೇಜಿ ಕಾಂಟೆಂಟ್ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಐಫೋನ್ ತೊಗೊಳ್ಳೋ ಟೈಮು ಬರುತ್ತೆ. ಈಗ ಸದ್ಯಕ್ಕೆ ಆ್ಯಂಡ್ರಾಯ್ಡ್ ಫೋನೇ ತೊಗೊಂಡಿದ್ದೀವಿ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಗೈಸ್. ನಿಮಗೂ ಖುಷಿಯಾಗಿದ್ದರೆ ಒಂದು ರೆಡ್ ಹಾರ್ಟ್ನ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಗಿ. ಬಾಯ್ ಬಾಯ್ ಗೈಸ್. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್.